ಹಾಕಕ್ಕನಿ ಇದೊಂದು ಐತಿಹಾಸಿಕ ದಿನ. ಈ ದಿನ ನಾವು ಒಂದು ಐತಿಹಾಸಿಕ ಘಟನೆಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. BLD ಡೀಮ್ ಟು ಬಿ ಯೂನಿವರ್ಸಿಟಿ, ಶ್ರೀ BM ಪಾಟೀಲ್ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಟೀಚರ್ಸು, ಸಿಬ್ಬಂದಿ ವರ್ಗದವರು ಕೂಡಿ ಸ್ವಾಸ್ಥ್ಯ ಸಂತುಲನ ರಂಗೋಲಿ ಮಹೋತ್ಸವ ಅಂಥೇಳಿ ಒಂದು ಇವೆಂಟನ್ನು ಈಗ ಮಾಡಿ ಇದರಲ್ಲಿ ಏನೆಲ್ಲ ನಮ್ಮ ಮನುಷ್ಯರ ಒಂದು ರೋಗಗಳಿರ್ತವೆ, ದೇಹಾಂಗದ ಭಾಗಗಳಿರ್ತವೆ, ಯಾವ ರೀತಿ ಅವು ಕಾರ್ಯನಿರ್ವಹಿಸ್ತವೆ, ಫಂಕ್ಷನ್ ಮಾಡ್ತವೆ ಮತ್ತು ವಿವಿಧ ಚಟಗಳಿಂದ ಅಥವಾ ವಿವಿಧ ನಿರ್ಲಕ್ಷ್ಯದಿಂದ ಏನೆಲ್ಲ ಆರೋಗ್ಯದ ಮೇಲೆ ಪರಿಣಾಮ ಆಗ್ತವೆ. ಇದ್ರ ಜೊತೆಗೆ ನಾವು ಅದನ್ನು ತಡೆಗಟ್ಟಲಿಕ್ಕೆ ಪ್ರಿವೆಂಟಿವ್ ಮೆಡಿಸಿನ್ ಏನು ಮಾಡಬೇಕು ಅನ್ನೋದು ಬಹಳಷ್ಟು ಒಂದು ಎಜುಕೇಟಿವ್ ಆಗಿ, ಸುಂದರವಾಗಿ, ಅರ್ಥಪೂರ್ಣವಾಗಿ ಈ ರಂಗೋಲಿ ಉತ್ಸವವನ್ನು ಮಾಡಿದ್ದಾರೆ. ಅದರ ಜೊತೆಗೆ ರಾಷ್ಟ್ರೀಯತೆ ಮತ್ತು ಸಂಸ್ಥೆಯ ಇತಿಹಾಸ ಪುರುಷರು, ನಾಡಿನ ಮಹಾನುಭಾವರು, ಅವ್ರ ಬಗ್ಗೆನೂ ಕೂಡ ಇವತ್ತೊಂದು ಸೇರಿ ರಂಗೋಲಿಯನ್ನು ಮಾಡಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಅಭಿನಂದಿಸ್ತೇನೆ, ಶುಭವನ್ನು ಹಾರೈಸಿದ್ದೇನೆ. ಇನ್ನೂ ಕೆಲವೊಂದು ನೋಡೋದಿದೆ, ಅದನ್ನು ಕೂಡ ನಾನು ನೋಡಿ ಬರ್ತೇನೆ. ಇದರಲ್ಲಿ ಇವರು ಜಾಗತಿಕ ವರ್ಲ್ಡ್ ರೆಕಾರ್ಡ್ಸ್ ಆಫ್ ಗಿನ್ನೆಸ್ ಮತ್ತು ವರ್ಲ್ಡ್ ರೆಕಾರ್ಡ್ಸ್ ಇಂಡಿಯಾ, ಎಲೈಟ್ ವರ್ಲ್ಡ್ ರೆಕಾರ್ಡ್ಸು, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಲಂಡನ್ನು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸು ಮತ್ತು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಈ ಎಲ್ಲವೂ ಕೂಡ ಅದರಲ್ಲಿ ಸೇರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಶಃ ನಾನು ವಿಶ್ವಾಸವನ್ನು ಹೊಂದಿದ್ದೇನೆ, ಇದು ಇಡೀ ಪ್ರಪಂಚದಲ್ಲಿ ಪ್ರಪ್ರಥಮ ಇಂಥ ಒಂದು ಪ್ರಯೋಗ. ಮತ್ತು ಇದರ ಬಗ್ಗೆ ಇವತ್ತೊಂದು ವರ್ಷ ಸಾಕಷ್ಟು ಪ್ರಶಂಸೆಗಳು ಬರ್ತಾ ಇದ್ದಾವೆ. ಇದನ್ನು ಹೆಲ್ತ್ ಮಿನಿಸ್ಟ್ರಿಗೆ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ಗೆ, ಎಲ್ಲ ಏನು ಸಂಘಗಳ ಸಂಸ್ಥೆಗಳು ಜೊತೆಗೂ ಕೂಡ ಅವರೆಲ್ಲನೂ ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾರೆ. ಇದೊಂದು ಭಾಳ ದೊಡ್ಡ ಪ್ರಯತ್ನ ಮತ್ತು ಇದರಿಂದ ವಿದ್ಯಾರ್ಥಿಗಳು ಮತ್ತು ಜನರು ಪ್ರೇರಣೆಯನ್ನು ಹೊಂದ್ತಾರೆ. ತನ್ಮೂಲಕ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗಬೇಕು ಅನ್ನುವ ಒಂದು ಗುರಿ ಏನಿದೆ, ಆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ನಾನಂತೂ ಅಂದ್ಕೊಂಡಿದ್ದೀನಿ. ಮತ್ತು ಅದನ್ನು ನಾನು ಇದೀಗ ಮಾತನಾಡುವಾಗ
ಅವ್ರಿಗೆ ಅಡ್ರೆಸ್ ಮಾಡಿ ಮಾತಾಡುವಾಗ ಅವರು ಕೂಡ ಅದು ಹೇಳಿದ್ರು. ನಾನು ರಿಸಲ್ಟ್ಸ್ ಬರೋವರೆಗೆ ನಾನೇ ಪೂರ್ವಭಾವಿಯಾಗಿ ಮಾತಾಡೋದು ತಪ್ಪಾಗುತ್ತೆ. ಬಹುಶಃ ಇದಕ್ಕೆ ಮಾನ್ಯತೆ ಎಲ್ಲ ಇದಕ್ಕೂ ತುಂಬ ಸಹ ಮಾನ್ಯತೆಗಳು ಸಿಗ್ತಾವೆ ಅನ್ನೋದು ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. I am student of physiotherapy. I am Hanmant Nalli. Here I am speaking about the Rangoli event. ಈ ರಂಗೋಲಿ ಇವೆಂಟ್ BLD ಡೀಮ್ ಟು ಬಿ ಎ ಯೂನಿವರ್ಸಿಟಿ ಆರ್ಗನೈಸ್ ಮಾಡಿದೆ. ಈ BLD ವಿಶ್ವವಿದ್ಯಾಲಯದ ಚಾನ್ಸಲರ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ MB ಪಾಟೀಲ್ ಸರು ಈ ಇವೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ. ಹಾಗೂ VC ಸರ್, ಪ್ರೋ ಚಾನ್ಸಲರ್ ಸರ್, ಹಾಗೂ ಅರವಿಂದ್ ಪಾಟೀಲ್ ಸರ್, ದ ಪ್ರಿನ್ಸಿಪಲ್ ಆಫ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್, ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ. ಈ ರಂಗೋಲಿ ಇವೆಂಟ್ ಈ ರೀತಿ ಆರ್ಗನೈಸ್ ಮಾಡುವುದಾಗಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಹೊಸ ನ್ಯೂ ಟ್ಯಾಲೆಂಟನ್ನು ಹೊರ ಹಾಕೊಳ್ಳಕ್ಕೆ ಒಂದು ಒಳ್ಳೆಯ ಸೂಕ್ತ ಟೈಮ್ ಆಗಿದೆ. ಧನ್ಯವಾದಗಳು. और नए न्यूज़ों के लिए देखते रहिए अपना चैनल TV22 न्यूज़. लाइक करें, शेयर करें, सब्सक्राइब करें और बेल आइकन बटन दबाना ना भूलें.